ಶತ್ರುಘ್ನ, ಏಕೋ ಮನಸ್ಸಿನಲ್ಲಿ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಯೋಧ್ಯೆಯನ್ನು ತಲುಪು ಬಿಡಬೇಕೆಂಬ ಕಾತುರ ಹೆಚ್ಚಾಗುತ್ತಿದೆ. ಭರತ, ನನಗೂ ಏನೋ ಮನಸ್ಸಿನಲ್ಲಿ ಅರ್ಥವಾಗದ ತಳಮಳ ಉಂಟಾಗುತ್ತಿದೆ. ಅಲ್ಲೇನು ನಮಗೆ ಒಳ್ಳೆಯದು ಕಾದಿದೆಯೋ ಕೆಟ್ಟದ್ದು ಕಾದಿದೆಯೋ ಒಂದು ಅರ್ಥವಾಗುತ್ತಿಲ್ಲ. ನಾವು ಆದಷ್ಟು ಬೇಗ ಹೊರಟು ಬಿಡಬೇಕಾಗಿತ್ತು. ವಾರ್ತೆ ಬಂದ ಕೂಡಲೇ ನಾವು ಹೊರಟವಲ್ಲ. ವಿಶ್ರಾಂತಿಗೆಂದು ನಾವು ಅಲ್ಲಲ್ಲಿ ನಿಂತಿದ್ದರಿಂದ ಅಯೋಧ್ಯೆಗೆ ಹೋಗುವುದು ತಡವಾಗುತ್ತಿದೆ. ಏಕೋ ಶತ್ರುಘ್ನ, ನಾವು ಕೇಕೆಯಿಂದ ಹೊರಟಾಗ ಇದ್ದಂತಹ ಉತ್ಸಾಹ ಈಗ ಇಲ್ಲವಾಗುತ್ತಿದೆ. ನಾವು ಬಹಳ ದಿನ ಮಾವನ ಮನೆಯಲ್ಲೇ ಇರದೆ ಆದಷ್ಟು ಬೇಗ ಅಯೋಧ್ಯೆಗೆ ಹೊರಟು ಬಿಡಬೇಕಾಗಿತ್ತು. ಅವರ ಪ್ರೀತಿಯನ್ನು ಹಾಗೆ ಕಡೆಗಣಿಸಿ ನಾವು ಹೊರಡುವುದು ಸೌಜನ್ಯವಲ್ಲ. ನಾವು ನಮ್ಮ ಸೋದರರನ್ನು ಇಷ್ಟು ದಿನ ಬಿಟ್ಟು ಹೇಗಿದ್ದೆವೋ ಎಂದು ನನಗೆ ಈಗ ಆಶ್ಚರ್ಯವಾಗುತ್ತಿದೆ. ಶತ್ರುಘ್ನ, ನಮ್ಮ ಹಿರಿಯ ಸೋದರ ರಾಮಚಂದ್ರನ ಕೀರ್ತಿ ಕೇಕೆ ದೇಶದಲ್ಲೂ ಹರಡಿದೆ. ಅವನ ಧರ್ಮ ಪ್ರೀತಿ ಸದ್ಗುಣಗಳನ್ನು ಬೇರೆಯವರು ಹೊಗಳುತ್ತಿದ್ದಾರೆ. ಕೇಳಿದಾಗ ಹೆಮ್ಮೆ ಎನಿಸುತ್ತಿತ್ತು. ಹೌದು ಭರತ, ನಮ್ಮ ವಂಶದ ಹಿರಿಮೆಯನ್ನು ಪ್ರಕಾಶಗೊಳಿಸುವ ಹಿರಿತನ ರಾಮಚಂದ್ರನಲ್ಲಿತ್ತು. ಎಲ್ಲ ಸಹೋದರರನ್ನು ಎಲ್ಲ ಮಾತೆಯರನ್ನು ಒಂದೇ ಬಗೆಯ ಪ್ರೀತಿಯಿಂದ ಕಾಣುವಂತಹ ಹಿರಿಯ ಸೋದರ ನಮಗಿದ್ದಾನೆ ಎಂಬುದು ನಮ್ಮ ಭಾಗ್ಯ ಶತ್ರುಘ್ನ. ಹೌದು ಭರತ, ಆ ಭಾಗ್ಯ ನಮ್ಮದು. ಆದರೆ ನನ್ನ ಆತಂಕಕ್ಕೆ ಬೇರೆ ಕಾರಣವಿದೆ ಶತ್ರುಘ್ನ. ಅದೇನು ಭರತ? ನಾವು ಬರುತ್ತಿರುವಾಗ ಕೆಲವು ಅಪಶಕುನಗಳು ನಡೆದವು. ಕೆಲವು ಪಕ್ಷಿಗಳು ವಿಚಿತ್ರವಾಗಿ ಕಿರಿಚುತ್ತಾ ನಮ್ಮ ರಥವನ್ನು ಸುತ್ತಿ ಹೋದವು. ಕೆಲವು ಕಾಡು ಪ್ರಾಣಿಗಳು ಬೆದರಿ ಓಡಿದವು. ಏನಾದರೂ ಅಶುಭದ ಸಂಭವವಿರಬಹುದೇ ಎಂದು ಭಯವಾಗುತ್ತಿದೆ. ಇದನ್ನು ನನ್ನ ಪತ್ನಿ ನಿನ್ನ ಪತ್ನಿಗೆ ತಿಳಿಸಿದರೆ ಅವರು ಹೆದರುತ್ತಾರೆ ಎಂದು ಅವರಿಂದ ದೂರ ಬಂದು ನಾನು ನಿನಗೆ ಹೇಳುತ್ತಿದ್ದೇನೆ ಶತ್ರುಘ್ನ. ನೀನು ಹೇಳಿದ ಮೇಲೆ ನನ್ನಲ್ಲೂ ಭಯ ಹೆಚ್ಚಾಗುತ್ತಿದೆ. ನಾವು ರಥದಲ್ಲಿ ಅಯೋಧ್ಯೆಗೆ ಹೋಗಬೇಕೆಂದರೆ ಇನ್ನಷ್ಟು ತಡವಾಗುತ್ತದೆ. ಒಂದು ಮಾರ್ಗವಿದೆ ಶತ್ರುಘ್ನ. ಉಳಿದವರೆಲ್ಲ ರಥದಲ್ಲಿ ಬರಲಿ. ನಾವಿಬ್ಬರು ವೇಗಶಾಲಿಗಳಾದ ಕುದುರೆಗಳನ್ನೇರಿ ಆದಷ್ಟು ಬೇಗ ಅಯೋಧ್ಯೆಯನ್ನು ತಲುಪೋಣ. ಹೌದು, ಅದೇ ಸರಿ. ಹಾಗೆ ಮಾಡೋಣ. ನಡೆ, ಹೊರಡೋಣ. ನಮಗೆ ಎಂತಹ ಅತಂತ್ರ ಪರಿಸ್ಥಿತಿ ಬಂದಿತ್ತೆಂದು ನೋಡಿದೆಯಾ? ನೋಡುವುದಷ್ಟೇ ಅಲ್ಲ ಅಕ್ಕ, ಮೌನವಾಗಿ ಅನುಭವಿಸಲು ಬೇಕು. ಮಾತೆ, ನೆಮ್ಮದಿಯಿಂದ ಇದ್ದ ನಮ್ಮ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿ ಬಿತ್ತು? ಅರಮನೆಯೊಳಗೆ ಇರುವ ಕೆಟ್ಟ ದೃಷ್ಟಿ ನಮ್ಮ ಪ್ರಭುಗಳನ್ನೇ ಬಲಿ ತೆಗೆದುಕೊಂಡಿತ್ತು. ತನ್ನ ವೈದವ್ಯದ ಕಲ್ಪನೆಯೂ ಇಲ್ಲದ ಆ ದುಷ್ಟತನಕ್ಕೆ ಏನು ಹೇಳಬೇಕು? ಮಗಳೇ, ಸ್ವಾರ್ಥಿಗಳಿಗೆ ತಮ್ಮ ಸ್ವಾರ್ಥವೇ ಪ್ರಧಾನವಾದುದು. ತನಗೆ ಕೇಡಾದರೂ ಪರವಾಗಿಲ್ಲ, ಅನ್ಯರಿಗೂ ಕೇಡಾಗಬೇಕೆಂದು ಬಯಸುತ್ತಾರೆ. ಪ್ರಭುಗಳ ದೇಹವನ್ನು
ತೈಲದಲ್ಲಿ ಇರಿಸಿ ಸಂರಕ್ಷಿಸಬೇಕೆಂದು ತೆಗೆದುಕೊಂಡು ಹೋದರು. ಅವರನ್ನು ನೋಡುವ ಭಾಗ್ಯವು ನಮಗಿಲ್ಲದಂತಾಯಿತು. ಅದು ಅನಿವಾರ್ಯವಲ್ಲವೇ ಅಕ್ಕ? ಸಂಸ್ಕಾರವಾಗುವವರೆಗೂ ಕಾಯಲೇಬೇಕು. ಅದಕ್ಕೆ ಭರತ ಬರಬೇಕು. ದುರ್ವಿಧಿಯೇ, ರಾಮನ ಪಟ್ಟಾಭಿಷೇಕ ನಿಂತಾಗಿನಿಂದ ಒಂದರ ಮೇಲೊಂದು ಅನಾಹುತ ನಡೆಯುತ್ತಲೇ ಇದೆ. ರಾಮ ಅರಣ್ಯಕ್ಕೆ ಹೋದನಲ್ಲ ಎಂದು ಚಿಂತಿಸಬೇಕು, ಇಲ್ಲ ಪ್ರಭುಗಳ ಮರಣವಾಯಿತಲ್ಲ ಎಂದು ಚಿಂತಿಸಬೇಕು. ಒಂದು ಅರ್ಥವಾಗುತ್ತಿಲ್ಲ ಸುಮಿತ್ರೆ. ಸಮಾಧಾನ ಮಾಡಿಕೋ, ಸಮಾಧಾನ ಮಾಡಿಕೋ. ನಾವು ಎಷ್ಟೇ ರೋಧಿಸಿದರು, ಎಷ್ಟೇ ಸಂಕಟ ಪಟ್ಟರು, ಆಗಿ ಹೋಗಿರುವುದನ್ನು ಬದಲಿಸಲು ಸಾಧ್ಯವಿಲ್ಲ. ಮರಣ ಹೊಂದಿದ ನಮ್ಮ ಪತಿ ಬದುಕಿ ಬರುವುದಿಲ್ಲ. ನೋಡು, ಊರ್ಮಿಳೆಯನ್ನು ನೋಡು, ಎಷ್ಟು ಕಂಗಾಲಾಗಿದ್ದಾಳೆ. ತಾನು ದುಃಖಿಸುವುದೋ ನಮ್ಮನ್ನು ಸಮಾಧಾನ ಪಡಿಸುವುದೋ ತಿಳಿಯದೆ ತಾನೇ ನೋವು ತಿನ್ನುತ್ತಿದ್ದಾಳೆ. ನನ್ನ ನೋವು ನನಗಾಗಿ ಅಲ್ಲ ಮಾತೆ. ಯಾರಿಗೂ ಯಾವ ಕೇಡು ಬಗೆಯದ ನಿಮಗೆ ಇಂಥ ಸಂಕಟದ ಪರಿಸ್ಥಿತಿ ಬಂತಲ್ಲವೆಂದು ನೋವಾಗುತ್ತಿದೆ. ನಮ್ಮ ಈ ಪರಿಸ್ಥಿತಿಯನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ. ಹಾಗೆ ನಿನಗೆ ಸಮಾಧಾನ ಹೇಳುವ ಪರಿಸ್ಥಿತಿಯಲ್ಲೂ ನಾವಿಲ್ಲ. ನೀನಾದರೂ ಸಮಾಧಾನ ಮಾಡಿಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೋ. ಮಾತೆ, ನೀವು ಹೀಗೆ ದುಃಖಿಸುತ್ತಿರುವಾಗ ನಾನು ಹೇಗೆ ಸಮಾಧಾನದಿಂದಿರಲಿ ಮಾತೆ? ಮಗಳೇ, ಈಗ ನೀನೇ ನಮಗೆ ಆಸರೆ. ನೀನು ಇಲ್ಲದಿದ್ದರೆ ನಾವು ನಿಜವಾಗಿಯೂ ಅನಾಥರಾಗುತ್ತಿದ್ದೆವು. ಭರತ, ಕುದುರೆಗಳಿಂದ ಏಕೆ ಹೇಳಿದೆ? ಏನನ್ನು ಯೋಚಿಸುತ್ತಿರುವೆ? ಶತ್ರುಘ್ನ, ಅಲ್ಲಿ ದೂರದಲ್ಲಿ ನಮ್ಮ ಅಯೋಧ್ಯೆ ಕಾಣುತ್ತಿದೆ ಅಲ್ಲವೇ? ಹಾ, ಕಾಣುತ್ತಿದೆ. ನಮ್ಮ ಅಯೋಧ್ಯೆಯಲ್ಲಿ ಸುಂದರವಾದ ಉದ್ಯಾನವನಗಳಿವೆ. ಫಲಪುಷ್ಪಗಳಿಂದ ಕೂಡಿದ ಅಯೋಧ್ಯೆಯ ಮಣ್ಣನ್ನು ನೆನೆದು ನನ್ನ ಎದೆ ಉಬ್ಬುತ್ತದೆ. ಆ ಮಣ್ಣನ್ನು ಸ್ಪರ್ಶಿಸಬೇಕೆಂದೇ ನಾನು ಕುದುರೆಯಿಂದ ಇಳಿದೆ. ಮಹಾರಾಣಿ, ಮಹಾರಾಣಿ, ಹೇಳಿ, ಬೇಗ ಸಿದ್ಧರಾಗಿ. ಇನ್ನೇನು ಅನಾಹುತ ಮಂತರೆ? ಇದು ಅನಾಹುತವಲ್ಲ ಮಹಾರಾಣಿ. ನಡೆದು ಹೋದ ಅನಾಹುತವನ್ನು ಸರಿಪಡಿಸಲು ಒಂದು ಒಳ್ಳೆಯ ಅವಕಾಶ. ಅದೇನೆಂದು ಬಿಡಿಸಿ ಹೇಳು. ಇಷ್ಟು ದಿನ ತಾವು ಕಾಯುತ್ತಿದ್ದ ಸಮಯ ಹತ್ತಿರವಾಗಿದೆ. ತಮ್ಮ ಪುತ್ರ ಭರತ ಅಯೋಧ್ಯೆಗೆ ಬಂದಿದ್ದಾನೆ. ತಮ್ಮನ್ನು ಕಾಣಲು ಅಂತಃಪುರಕ್ಕೆ ಬರುತ್ತಿದ್ದಾನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಮುಂದಿರುತ್ತಾನೆ. ಆದರೆ ಮಹಾರಾಣಿ, ತಾವು ಎಚ್ಚರದಿಂದಿರಬೇಕು. ಏಕೆ ಮಂಥರೆ? ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ದುಃಖವೂ ಇದೆ, ಸಂತೋಷವೂ ಇದೆ. ಹೌದು ಮಂಥರೆ. ಪತಿಯ ಮರಣದ ದುಃಖ ಒಂದು ಕಡೆಯಾದರೆ, ಪುತ್ರನ ಆಗಮನದ ಸಂತೋಷ ಮತ್ತೊಂದು ಕಡೆ. ಇಂತಹ ಪರಿಸ್ಥಿತಿಯಲ್ಲಿ ನಾನು ದುಃಖಿಸಬೇಕೋ ಸಂತೋಷ ಪಡಬೇಕೋ ಅರ್ಥವಾಗುತ್ತಿಲ್ಲ. ಮಹಾರಾಣಿ, ತಾವು ತಮ್ಮ ಪುತ್ರನನ್ನು ಕಂಡೊಡನೆ ಪ್ರಭುಗಳ ನಿಧನ ವಾರ್ತೆಯನ್ನು ತಿಳಿಸಿ ರೋಧಿಸಬೇಡಿ. ನಿಮಗೆ ಭರತನ ಮೇಲಿರುವ ಪ್ರೀತಿಯನ್ನು ಮೊದಲು ವ್ಯಕ್ತಪಡಿಸಿ, ನಂತರ ಅವನ ಕುಶಲವನ್ನು ವಿಚಾರಿಸಿ. ಇಷ್ಟೆಲ್ಲ ಮಾಡುತ್ತಿರುವುದು ಅವನ ಹಿತಕ್ಕಾಗಿ ಎಂದು ಅವನಿಗೆ ಮನವರಿಕೆ ಮಾಡಿಕೊಡಿ. ನಂತರ ಪ್ರಭುಗಳ ನಿಧನ ವಾರ್ತೆಯನ್ನು ತಿಳಿಸಿ. ಆಗಲಿ ಮಂತರೆ, ಹಾಗೆಯೇ ಮಾಡುತ್ತೇನೆ. ಸರಿ, ನಾನೇನು ಹೊರಡುತ್ತೇನೆ. ಅಪ್ಪಣೆ, ಎಚ್ಚರದಿಂದಿರಿ.
ಅಲ್ಲಿಂದ ಆತುರವಾಗಿ ಅತಿ ವೇಗವಾಗಿ ಬಂದು ಇಲ್ಲಿ ಇಳಿಯುವುದರ ಬದಲು ಕುದುರೆಗಳ ಮೇಲೆ ಏರಿ ಅರಮನೆ ಸೇರಬಹುದಿತ್ತಲ್ಲ? ಶತ್ರುಘ್ನ, ಸರಿಯಾಗಿ ನೋಡು, ನಮ್ಮ ಅಯೋಧ್ಯೆ ನಗರ ಎಂದಿನಂತಿಲ್ಲ. ಯಾಜ್ಞಿಕರಿಂದ, ಸತ್ವಗುಣ ಸಂಪನ್ನರಿಂದ, ವೇದ ಪಾರಂಗತರಾದ ಬ್ರಾಹ್ಮಣರಿಂದ, ಐಶ್ವರ್ಯವಂತರಿಂದ ಕೂಡಿದ ನಮ್ಮ ನಗರ ಎಂದಿನಂತೆ ಕಾಣುತ್ತಿಲ್ಲ. ರಾಜಋಷಿಯಾದ ದಶರಥ ಮಹಾರಾಜರು ಪರಿಪಾಲಿಸುತ್ತಿರುವ ನಗರ ಸಂತೋಷವಾಗಿರುವಂತೆ ಕಾಣುತ್ತಿಲ್ಲ. ಹೌದು ಭರತ, ದೂರದಿಂದಲೇ ಉಲ್ಲಾಸದಿಂದ ಕೂಡಿದ ಸ್ತ್ರೀ ಪುರುಷರ ಕಲಕಲ ನಿನಾದ ಕೇಳಿಬರುತ್ತಿತ್ತು. ಆದರೆ ಈಗ ಕೇಳಿಬರುತ್ತಿಲ್ಲ. ಶೋಭಾಯಮಾನವಾಗಿರಬೇಕಾದಂಥ ನಗರ ಭಯಂಕರವಾದ ಅರಣ್ಯವೆಂಬಂತೆ ಭಾವನೆ ಬರುತ್ತಿದೆ. ಪಲ್ಲಕ್ಕಿಗಳಲ್ಲಿ ಆನೆಗಳ ಮೇಲೆ ಕುದುರೆಗಳ ಮೇಲೆ ಕುಳಿತು ಸುಳಿದಾಡುವ ವರ್ತಕರ ಸಂಭ್ರಮವಿಲ್ಲ. ಒಬ್ಬ ಅಶ್ವಾರೋಹಿಯೂ ಇಲ್ಲ, ಒಬ್ಬನೇ ಒಬ್ಬ ಗಜಾರೋಹಿಯೂ ಇಲ್ಲ. ಶತ್ರುಘ್ನ, ನನ್ನ ಮನಸ್ಸು ಏಕೋ ತಲ್ಲಣಗೊಳ್ಳುತ್ತಿದೆ. ಏನೋ ಅಶುಭವಿರುವಂತೆ ಭಾಸವಾಗುತ್ತಿದೆ. ವಿಚಿತ್ರವಾದ ಭ್ರಾಂತಿಯೊಂದು ನನ್ನ ಮನಸ್ಸನ್ನು ಹಿಂಡುತ್ತಿದೆ ಶತ್ರುಘ್ನ. ಅಂದರೆ ನಮ್ಮನ್ನು ಅವಸರದಲ್ಲಿ ಕರೆಸಲು ಅಶುಭವೇ ಕಾರಣವೇ? ಯಾರಿಗೆ ಏನು ಕೇಡು ಸಂಭವಿಸಲು ಸಾಧ್ಯ? ಆ ದೇವರ ದಯೆಯಿಂದ ಯಾರಿಗೂ ಏನೂ ಆಗದಿದ್ದರೆ ಸಾಕು. ನಿನ್ನ ಹಾರೈಕೆ ನಿಜವಾಗಲೆಂದು ನಾನು ಬಯಸುತ್ತೇನೆ. ಆದರೆ ಇಲ್ಲಿಂದ ನೋಡಿದರೆ ಇಡೀ ಅಯೋಧ್ಯೆ ನಗರವೇ ದುಃಖದ ಹೊದಿಕೆಯಲ್ಲಿ ಸದ್ದಿಲ್ಲದೆ ಬಿಕ್ಕಿ ಬಿಕ್ಕಿ ಅಳುವಂತೆ ಭಾಸವಾಗುತ್ತಿದೆ. ಹೌದು ಭರತ, ಅಯೋಧ್ಯ ನಗರದಲ್ಲಿ ಜೀವಂತಿಕೆಯ ಯಾವ ಲಕ್ಷಣಗಳು ಕಾಣುತ್ತಿಲ್ಲ. ದೇವಾಲಯಗಳಲ್ಲಿ ದಿನನಿತ್ಯ ನಡೆಯುತ್ತಿದ್ದ ಪೂಜೆಗಳಾಗಲಿ ಯಜ್ಞ ಕಾರ್ಯಗಳಾಗಲಿ ಯಾವುದು ಕಂಡು ಬರುತ್ತಿಲ್ಲ. ಏನು ಕಾರಣವಿರಬಹುದೆಂದು ನನ್ನ ಮನಸ್ಸು ಉದ್ವಿಗ್ನಗೊಂಡಿದೆ. ನಾವು ಅರಮನೆಗೆ ಹೋಗಿ ಇದರ ವಾಸ್ತವತೆಯನ್ನು ತಿಳಿಯೋಣ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ನಮಗಲ್ಲೇ ಉತ್ತರ ಸಿಗುತ್ತದೆ. ನಾನು ಮೊದಲು ಮಾತೆಯನ್ನು ಕಾಣುತ್ತೇನೆ. ನಾನು ಕೂಡ ನನ್ನ ಮಾತೆಯನ್ನು ಕಾಣುತ್ತೇನೆ. ಮಾತೆ, ಭರತ, ಮಾತೆ, ಹೇಳು. ಕುಮಾರ, ಬಾ ಕುಳಿತುಕೋ. ಕ್ಷೇಮವೇ ಮಾತೆ? ನನ್ನ ಕ್ಷೇಮ ಸಮಾಚಾರ ಹಾಗಿರಲಿ. ನೀನು ಹೇಗಿರುವೆ? ಕುಮಾರ, ನೀನು ಅಜ್ಜನ ಮನೆಯಿಂದ ಹೊರಟು ಎಷ್ಟು ದಿನಗಳಾಯಿತು? ಮಾರ್ಗಾಯಾಸವಾಯಿತೆ? ಅಯೋಧ್ಯೆಯನ್ನು ತಲುಪಿದ ತಕ್ಷಣ ಮಾರ್ಗಾಯಾಸವೆಲ್ಲ ಮರೆತು ಹೋಯಿತು ಮಾತೆ. ಬಹಳ ಸಂತೋಷ. ಕುಮಾರ, ಅಲ್ಲಿ ನಿನ್ನ ಸೋದರ ಮಾವ ಯುಧಾಜಿತರು ಕ್ಷೇಮವಾಗಿದ್ದಾರೆಯೇ? ನೀನು ಯಾವಾಗ ಹೊರಟೆ? ಹೇಗೆ ಬಂದೆ? ಎಲ್ಲವನ್ನು ವಿವರವಾಗಿ ತಿಳಿಸು. ಮಾತೆ, ಅಜ್ಜನ ಮನೆಯನ್ನು ಬಿಟ್ಟು 7 ರಾತ್ರಿಗಳು ಕಳೆದು ಹೋದವು. ಇದು 8ನೆಯ ದಿನ. 8 ದಿನಗಳ ಪ್ರಯಾಣವೇ? ಎಷ್ಟು ಬಳಲಿಕೆಯಾಗಿರುವುದೋ ಏನು? ಮಾತೆ, ಅಜ್ಜ ನನಗೆ ಹೇರಳವಾದ ಧನಕನಕ ವಸ್ತು ವಾಹನಗಳನ್ನು, ಅಮೂಲ್ಯವಾದ ರತ್ನಾಭರಣಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಾಗಿಸಿಕೊಂಡು ಬರುವಾಗ ಪ್ರಯಾಣ ನಿಧಾನವಾಯಿತು. ಆದರೂ ಶೀಘ್ರವಾಗಿಯೇ ಬಂದಿರುವೆ. ಅವಸರದ ರಾಜ್ಯಕಾರವೆಂದು ದೂತರು ಹೇಳಿದ್ದರಿಂದ ರಥವನ್ನು ಹಿಂದೆಯೇ ಬಿಟ್ಟು ನಾನು ಶತ್ರುಘ್ನ ಕುದುರೆಯನ್ನೇರಿ ಬೇಗನೆ ಬಂದು ಬಿಟ್ಟೆವು. ಒಳ್ಳೆಯದಾಯಿತು. ನಾನು ನಿನ್ನ ಬರುವಿಕೆಗಾಗಿ ಕಾತುರದಿಂದ ಕಾಯುತ್ತಿದ್ದೆ. ಮಾತೆ, ನಾನು ನಿಮ್ಮ ಹತ್ತಿರ ಒಂದು ವಿಷಯವನ್ನು ಕೇಳಬೇಕಾಗಿದೆ. ಏನು ಕುಮಾರ?
ಮಾತೆ, ನಿಮ್ಮ ಹಂಸತೂಲಿಕಾ ತಲ್ಪ ಶೂನ್ಯವಾಗಿದೆ. ಅಯೋಧ್ಯೆಯಲ್ಲಿ, ಈ ಅರಮನೆಯಲ್ಲಿ ಯಾರೊಬ್ಬರೂ ಸಂತೋಷದಿಂದಿರುವಂತಿಲ್ಲ. ನಮ್ಮ ತಂದೆಯವರು ಸದಾ ನಿಮ್ಮ ಅಂತಃಪುರದಲ್ಲೇ ಇರುತ್ತಿದ್ದರು. ಅವರ ಪಾದಸ್ಪರ್ಶ ಮಾಡಿ ನಮಸ್ಕರಿಸಬೇಕೆಂದು ನಾನು ಮೊದಲು ಇಲ್ಲಿಗೆ ಬಂದೆ. ತಂದೆಯವರು ಎಲ್ಲಿರುವರು? ಹಿರಿಯ ಮಾತೆಯಾದ ಕೌಶಲ್ಯಾದೇವಿಯವರ ಅಂತಃಪುರದಲ್ಲಿರುವರೆ? ಏಕೆ ಮೌನವಾದಿರಿ ಮಾತೆ? ತಂದೆಯವರು ಎಲ್ಲಿದ್ದಾರೆ? ಕುಮಾರ, ಪ್ರಪಂಚದಲ್ಲಿ ಹುಟ್ಟಿದ ಸಕಲ ಪ್ರಾಣಿಗಳಿಗೂ ಕೊನೆಯಲ್ಲಿ ಯಾವ ಗತಿಯುಂಟಾಗುವುದೋ ಅದೇ ಗತಿ ಧರ್ಮಾತ್ಮರಾಗಿದ್ದ ಸತ್ಪುರುಷರ ಆಶ್ರಯದಾತರಾಗಿದ್ದ ನಿಮ್ಮ ತಂದೆಯವರು ಹೊಂದಿದರು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ